Hello creative minds, welcome to my channel Mystery of Editing. ನಾನು ಪ್ರಶಾಂತ್ ಶೇಬನವರ್. ಇವತ್ತಿನ ಕ್ಲಾಸ್ದಾಗ ನಾವು ಲೇಯರ್ ಪ್ಯಾನಲ್ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಣ. ಎಷ್ಟು ಟೈಪ್ ಲೇಯರ್ಸ್ ಇದಾವ, ಸ್ಮಾರ್ಟ್ ಆಬ್ಜೆಕ್ಟ್ ಅಂದ್ರೆ ಏನ, ರಾಸ್ಟೈಸ್ ಲೇಯರ್ ಅಂದ್ರೆ ಏನ, ಮತ್ತು ಫೋಟೋಶಾಪ್ದಾಗ ಲೇಯರ್ ಪ್ಯಾನಲ್ ಎದಕ್ಕೆ ಇಷ್ಟು ಇಂಪಾರ್ಟೆಂಟ್ ಇತ್ತು ಅನ್ನೋದು ಈ ಕ್ಲಾಸ್ದಾಗ ನಾನು ನಿಮ್ಗೆ ಆದಷ್ಟು ಡೀಟೇಲಾಗಿ ಹೇಳ್ತೀನಿ. ನೀವು ನೋಡ್ಬೋದು ರೈಟ್ ಸೈಡ ಲೇಯರ್ ಪ್ಯಾನಲ್ ನಿಮಗೆ ವಿಸಿಬಲ್ ಅದ. ಇಷ್ಟೆಲ್ಲ ಲೇಯರ್ಸ್ಗಳು ಇದಾವೆ. ಇದ್ರೊಳಗೆ ಅರ್ಧ ಏನಿದಾವೆ ಅಂದ್ರೆ ಹೈಡ್ ಇದಾವೆ, ಅರ್ಧ ವಿಸಿಬಲ್ ಇದಾವೆ. ಯಾವಾಗ ನಾವು ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀವಿ ಅವಾಗ ನಮಗಿದ ಲೇಯರ್ ವಿಸಿಬಲ್ ಆಗ್ತದೆ. ನಿಮಗೆ ಬೇಡಾಗಿತ್ತಂದ್ರೆ ಇದು ಹೈಡ್ ಆಗ್ತದೆ. ನೆನಪಿಟ್ಕೊಳ್ರಿ, ಇದನ್ನು ನಾವು ಡಿಲೀಟ್ ಮಾಡೋದಿಲ್ಲ, ನಾವು ಟೆಂಪ್ರರಿಗೆ ಇದನ್ನು ವಿಸಿಬಲ್ ಮತ್ತು ಹೈಡ್ ಮಾಡ್ಕೋಬೋದು. ಮೇಲೂ ನಮ್ಮ ಎಲ್ಲ ಲೇಯರ್ಸ್ಗಳು ಏನಿದಾವೆ ಅಂದ್ರೆ ಈಗ ಸದ್ಯಕ್ಕೆ ಹೈಡ್ ಇದಾವೆ. ತೆಳಗೆ ನೀವು ನೋಡ್ಬೋದು ಇವು 3 ಶೇಪ್ ಲೇಯರ್ಸ್ಗಳಿದಾವೆ. ನಾವು ಶೇಪ್ ಲೇಯರ್ಸ್ ಎದಕ್ಕೆ ಅನ್ನತ್ತೇನಂದ್ರೆ ಇದೇ ನಮಗೆ ಥಂಬ್ನೇಲ್ ನೋಡತ್ತಿದ್ರಲ್ಲ, ಥಂಬ್ನೇಲ್ ಕಾರ್ನರ್ಗೆ ನಿಮ್ಗೆ ಅದೊಂದು ಐಕಾನ್ ಕಾಣ್ತದೆ. ಫೋಟೋಶಾಪ್ದಾಗ ಎಲ್ಲ ಲೇಯರ್ಸ್ಗೂ ಒಂದೊಂದು ಐಕಾನ್ಲೆ ಇಂಡಿಕೇಶನ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ದಾಗ ಇದು ನಮ್ಮ ಟಿ ಅಂತ ಏನು ಕಾಣ್ತದೆ ಇದಕ್ಕೆ ನಾವು ಟೆಕ್ಸ್ಟ್ ಲೇಯರ್ ಅಂತೀವಿ. ಯಾವಾಗ ನೀವು ಇಲ್ಲಿ ಈ ಥರ ಐಕಾನ್ ನೋಡ್ತಿರಲ್ಲ ಇದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಲೇಯರ್ ಅಂತೀವಿ. ಯಾವಾಗ ನೀವು ಇದು ಥಂಬ್ನೇಲ್ಗೆ ಕಾರ್ನರ್ಗೆ ಈ ಥರ ಸ್ಕ್ವೇರ್ ಬಾಕ್ಸ್ ಕಾಣ್ತದೆ ಇದಕ್ಕೆ ನಾವು ಸ್ಮಾರ್ಟ್ ಆಬ್ಜೆಕ್ಟ್ ಅಂತೀವಿ. ಯಾವ ಲೇಯರ್ಗೆ ನಿಮಗೆ ಯಾವುದೂ ಐಕಾನ್ ಕಾಣೋದಿಲ್ಲ ಕಾರ್ನರ್ಗೆ ಅದಕ್ಕೆ ನಾವು ಇಮೇಜ್ ಲೇಯರ್ ಆರ್ ರಾಸ್ಟ್ರೈಸ್ ಲೇಯರ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಫೋಟೋಶಾಪ್ದಾಗ ಜಸ್ಟ್ ಇಮೇಜ್ಗಷ್ಟೇ ಇಮೇಜ್ ಲೇಯರ್ ಅನ್ನೋದಿಲ್ಲ. ಇವನ್ ಇಲ್ಲಿ ನಮ್ಮ ಕಡೆ ಏನದಾವ ತೆಳಗೆ ನೀವು ನೋಡ್ಬೋದು 2 ಲೇಯರ್ಸ್ ಇದಾವೆ. ಒಂದು ಗ್ರೇ ಕಲರ್ದಾಗ ಐತಿ, ಒಂದು ವೈಟ್ ಕಲರ್. ಇದ್ರೊಳಗೆ ಏನೂ ಇಮೇಜ್ ಇಲ್ಲ, ಜಸ್ಟ್ ಕಲರ್ ಅದ. ಬಟ್ ಇವೊಂದು ಇಮೇಜ್ ಇಲ್ಲ ಅಂದ್ರೂ ಇದು ಕನ್ಸಿಡರ್ ಆ್ಯಸ್ ಇಮೇಜ್ ಲೇಯರ್. ನೆನಪಿಟ್ಕೊಳ್ರಿ, ಯಾವುದೇ ಬಾಕ್ಸಿಗೆ ನಿಮಗೆ ಏನೂ ಐಕಾನ್ ಕಾರ್ನರ್ ಕಾಣಲಿಲ್ಲ ಅಂದ್ರೆ ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ, ಇಮೇಜ್ ಲೇಯರ್ ಆರ್ ರಾಸ್ಟ್ರೈಸ್ ಲೇಯರ್. ಈಗ ನೋಡ್ಬೋದು ಇವೇನು ನಿಮ್ಮ 3 ಲೇಯರ್ಸ್ ಇದಾವೆ, ಇವತ್ತಕ್ಕೆ ನಾವೇನಂತೀವಿ ಶೇಪ್ ಲೇಯರ್, ಬಿಕಾಸ್ ಇದಕ್ಕೆ ಈ ಐಕಾನ್ ಅದ. ಫೋಟೋಶಾಪ್ದಾಗ ಲೇಯರ್ಸ್ ಏನಿದಾವಲ್ಲ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಆಗಿ ಅರೇಂಜ್ ಹಾಕೋತ ಹೋಗ್ತಾವ. ಯಾವ್ದು ಟಾಪ್ ಐತಲ್ಲ ಅದು ನಿಮಗೆ ಇಲ್ಲಿ ಮೇಲೆ ಕಾಣ್ತೈತಿ, ಅದ್ರ ತೆಳಗೆ ನಮ್ದು ಏನದ ಎಲ್ಲೋ ಅದ, ಎಲ್ಲೋ ತೆಳಗೆ ಏನದ ರೆಡ್ ಅದ. ಇನ್ ಕೇಸ್ ನಾ ಈ ರೆಡ್ ಬಾಕ್ಸನ್ನ ಕ್ಲಿಕ್ ಮಾಡಿ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡೋದು ಮೇಲೆ ತೊಗೊಂಡು ಬಂದಂದ್ರೆ ನಿಮ್ಗೆ ನೋಡ್ಬೋದು ಬ್ಲೂ ಲೈಟ್ ಕಾಣ್ತದೆ. ಈಗ ನಾ ಬ್ಲೂ ಲೈಟ್ನ ಬಿಟ್ಟನಂದ್ರೆ ನೀವು ನೋಡ್ಬೋದು ರೆಡ್ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಎರಡೂ ಶೇಪ್ ಲೇಯರ್ ಏನಿದ್ದು ಹೈಡ್ ಅದು. ಯಾಕಂದ್ರೆ ಇದ್ರ ತೆಳಗೆ ನಮ್ಮ ಇವು ಲೇಯರ್ ಇದಾವೆ, ಅದಕ್ಕೆ ಅವ ವಿಸಿಬಲ್ ಆಗೋದಿಲ್ಲ. ಇದನ್ನು ನಿಮಗೆ ಕಾಣ್ಬೇಕಂದ್ರೆ ಕ್ಲಿಕ್ ಮಾಡ್ಕೊಳ್ರಿ, ಸೆಲೆಕ್ಟ್ ಮಾಡ್ಕೊಂಡ ಲೆಫ್ಟ್ದಾಗ ತೊಗೊಂಬರ್ರಿ. ಈಗ ನಮಗಿದ ವಿಸಿಬಲ್ ಆಗ್ತದೆ, ಯಾಕಂದ್ರೆ ಈ ಬಾಕ್ಸಸ್ ನಾವು ಸೈಡಿಗೆ ಬಂದಿದ್ದೀವಿ. ಸೇಮ್ ವಾಯ್ಸ್ ನಾ ಇದನ್ನು ಕ್ಲಿಕ್ ಮಾಡ್ಕೊಂಡು ತೆಳಗೆ ತೊಗೊಂಡು ಬಂದಂದ್ರೆ ಇದು ತೆಳಗಾಗ್ತದೆ. ಎಲ್ಲೋ ಸರ್ಕಲ್ ಇದ್ದದನ್ನ ಮ್ಯಾಲೆ ತೊಗೊಂಡು ಬಂದಂದ್ರೆ ಎಲ್ಲೋ ಸರ್ಕಲ್ ಮೇಲೆ ಆಗ್ತದೆ, ಟ್ರಯಾಂಗಲ್ ಇದ್ದಿದ್ದ ತೆಳಗಾಗ್ತದೆ. ಈ ಥರ ನಾವು ಫೋಟೋಶಾಪ್ದಾಗ ನಮ್ಮ ಇಂಡಿವಿಜುವಲ್ ಲೇಯರ್ನ ನಾವು ಅರೇಂಜ್ ಮಾಡ್ಕೋಬೋದು. ಮತ್ತು ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಏನದಂದ್ರೆ ಇದೇನು ಥಂಬ್ನೇಲ್ ಸ್ಕ್ವೇರ್ ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣತ್ತದ ಅದು ನಮ್ಮದು ಕ್ಯಾನ್ವಾಸ್ ಇದೆ. ಕ್ಯಾನ್ವಾಸ್ ಏರಿಯಾ ಅಂದ್ರೆ ನಮ್ಮದು ಡಿಸೈನಿಂಗ್ ಪೇಪರ್ ಅಂತ ನೀವು ತಿಳ್ಕೊಳ್ರಿ. ಅದ್ರೊಳಗೆ ನಮ್ಮದು ಈ ಪೇಜ್ದಾಗ ಏನದಂದ್ರೆ ಜಸ್ಟ್ ನಮ್ಮದೊಂದು ಟ್ರಯಾಂಗಲ್ ಅದ, ಅದ್ರ ಸರೌಂಡಿಂಗ್ ಎಲ್ಲ ಏನದ ಎಮ್ ಟಿ ಅಂತ ಹೆಂಗೆ ಹೇಳ್ಬೋದು ಅಂದ್ರೆ ನಿಮಗೆ ಇಲ್ಲಿ ವೈಟ್ ಮತ್ತು ಗ್ರೇ ಕಲರ್ದ ಬಾಕ್ಸ್ ಕಾಣ್ತಾವ, ಚೆಕ್ ಬಾಕ್ಸ್ ಕಾಣ್ತಾವ. ಇದು ನಾವು ಏನು ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಫೋಟೋಶಾಪ್ದಾಗ ಈ ಥರ ನಿಮಗೆ ಚೆಕ್ ಬಾಕ್ಸ್ ಕಾಣಿತು ಅಂದ್ರೆ ಟ್ರಾನ್ಸ್ಪರೆಂಟ್ ಅಂತ ನೀವು ತಿಳ್ಕೊಬೇಕು. ಈ ಲೇಯರ್ದಾಗ ಏನದ ನೀವು ಹೆಂಗೆ ತಿಳ್ಕೊರಂದ್ರೆ ಒಂದು ಪೇಜ್ ಗತ್ತಲೆ ತಿಳ್ಕೊರಿ. ಈ ಪೇಜ್ದಾಗ ಏನದ ಜಸ್ಟ್ ಒಂದು ಸರ್ಕಲ್ ಅದ, ಇಲ್ಲದಂದ್ರೆ ಅದ ಸೆಂಟರ್ದಾಗ. ನಾವು ಇಲ್ಲಿ ಬರೋಣ, ನೀವು ಇಲ್ಲಿ ನೋಡ್ಬೋದು ಇದು ಪೇಜ್ದಾಗ ಏನದಂದ್ರೆ ಒಂದ ಫೋಟೋ ಅದ, ಇಲ್ಲದ ರೈಟ್ ಸೈಡ್. ಇದನ್ನು ವಿಸಿಬಲ್ ಮಾಡಿ ಅಂದ್ರೆ ನೀವು ನೋಡ್ಬೋದು ರೈಟ್ ಸೈಡ್. ನಾ ಇಲ್ಲಿ ಬರ್ತೇನೆ, ಇಲ್ಲಿ ನೋಡ್ಬೋದು ಈ ಪೂರಾ ಪೇಜ್ದಾಗ ನಮ್ದೊಂದು ಫೋಟೋದ ಎಲ್ಲದ ಲೆಫ್ಟ್ ಸೈಡ್ಗೆ. ಇದನ್ನು ವಿಸಿಬಲ್ ಮಾಡಿ ಅಂದ್ರೆ ನಿಮ್ಗೆ ಈ ಕಡೆ ಕಾಣ್ತದೆ. ಸೇಮ್ ಇದು ಏನದ ಲೆಫ್ಟ್ ಬಾಟಮ್ ರೈಟ್. ಈ ಥರ ನಾವು ವಿಸಿಬಲ್ ಮಾಡ್ಕೋತ ಬಂದಮೇಲೆ ನಿಮಗೆ ಎಲ್ಲ ಏನಾಗ್ತವೆ ಲೇಯರ್ಗಳು ವಿಸಿಬಲ್ ಆಗ್ತವೆ. ಟೆಕ್ಸ್ಟ್ ಲೇಯರ್ಗೆ ನಿಮಗೆ ಏನಾಗ್ತದೆ ಅಂದ್ರೆ ಟಿ ಅಷ್ಟೇ ಕೊಟ್ಟಿರ್ತಾರೆ, ಜಸ್ಟ್ ಇದನ್ನು ಆನ್ ಮಾಡಿರಿ, ನೀವು ಎಲ್ಲಿ ಪ್ಲೇಸ್ ಮಾಡಿರ್ತೀರಿ ಅಲ್ಲಿ ನಿಮ್ಗೆ ಕ್ಯಾನ್ವಾಸ್ದಾಗ ವಿಸಿಬಲ್ ಆಗ್ತದೆ. ಎಕ್ಸಾಂಪಲ್ ಇದು ಬಾಟಮ್. ಇವೇನು ಮೇಲೆ 2 ಲೇಯರ್ಸ್ ಇದಾವಲ್ಲ ಇವು ಅಡ್ಜಸ್ಟ್ಮೆಂಟ್ ಲೇಯರ್. ಇವು ಇಫೆಕ್ಟ್ಗೆ ಕಲರ್ ಕರೆಕ್ಷನ್ಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇವಾಗ ಏನು ನೋಡ್ನಂದ್ರೆ ಲೇಯರ್ ಪ್ಯಾನಲ್ದಾಗ ನೀವು ಟಾಪ್ದಾಗ ನೋಡ್ಬೋದು ಸಣ್ಣ ಸಣ್ಣ ಐಕಾನ್ ಇದಾವೆ. ಇವ 5 ಇಂಪಾರ್ಟೆಂಟ್ ಲೇಯರ್ಸ್ಗಳು, ಲೇಯರ್ ಟೈಪ್ ಅನ್ಬೋದು ನೀವು. ಫಸ್ಟ್ ಒನ್ ಏನದ ಅಂದ್ರೆ ಇಮೇಜ್ ಲೇಯರ್. ಇದನ್ನು ಕ್ಲಿಕ್ ಮಾಡಿದ್ರೆ ಎಷ್ಟು ಇಮೇಜ್ ಲೇಯರ್ಗಳು ಇದಾವೆ ನಮ್ಮ ಡಿಸೈನ್ದಾಗ ಅವು ಅಷ್ಟು ನಿಮಗೆ ವಿಸಿಬಲ್ ಆಗ್ತಾವೆ. ಇದು ಎದಕ್ಕೆ ಹಿಂಗೆ ಕೊಟ್ಟಿದ್ದಾರೆ ಫಿಲ್ಟರ್ಸ್ ಅಂದ್ರೆ ನೀವು ಕಾಂಪ್ಲಿಕೇಟೆಡ್ ಏನೂ ಡಿಸೈನ್ ಮಾಡಿರಿ, ನಿಮಗೆ ಮೋರ್ ದೆನ್ 25 ಲೇಯರ್ಸ್ ಅದು ಅಂದ್ರೆ ನೀವು ಸ್ಕ್ರೋಲ್ ಮಾಡಿ ಅದನ್ನು ಹುಡುಕ್ಯಾಡಕ್ಕೆ ಪ್ರಾಬ್ಲಮ್ ಆಗ್ತದೆ.
ಅದಕ್ಕೆ ನಿಮಗೆ ಏನದಂದ್ರೆ ಮ್ಯಾಲೆ ಫಿಲ್ಟರ್ಸ್ಗಳು ಕೊಟ್ಟಿದ್ದಾರೆ. ಒಂದು ಸರ್ತಿ ನೀವು ಇದನ್ನು ಕ್ಲಿಕ್ ಮಾಡ್ರಂದ್ರೆ ನೀವು ಇಮೇಜ್ ಬೇಕಾಗಿತ್ತಂದ್ರೆ ಇಮೇಜ್ ಲೇಯರ್ ಅಷ್ಟು ವಿಸಿಬಲ್ ಆಗ್ತದೆ. ಅಡ್ಜಸ್ಟ್ಮೆಂಟ್ ಲೇಯರ್ ಬೇಕಾಯ್ತಂದ್ರೆ ಅಡ್ಜಸ್ಟ್ಮೆಂಟ್, ಟೆಕ್ಸ್ಟ್ ಲೇಯರ್ ಬೇಕಾಯ್ತಂದ್ರೆ ಟೆಕ್ಸ್ಟ್ ಲೇಯರ್, ಶೇಪ್ ಲೇಯರ್ ಬೇಕಾಯ್ತಂದ್ರೆ ಶೇಪ್ ಲೇಯರ್, ಮತ್ತು ಲಾಸ್ಟ್ ಒನ್ ಏನದ ಸ್ಮಾರ್ಟ್ ಅಬ್ಜೆಕ್ಟ್ ಲೇಯರ್. ಫೋಟೋಶಾಪ್ದಾಗ ಸ್ಮಾರ್ಟ್ ಅಬ್ಜೆಕ್ಟ್ ಲೇಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಎದಕ್ಕೆ ನೀವು ಸ್ಮಾರ್ಟ್ ಅಬ್ಜೆಕ್ಟ್ ಇಮೇಜನ್ ಮಾಡ್ಕೋಬೇಕಂತ. ಸೊ ಬಿಫೋರ್ ನಾನು ಸ್ಮಾರ್ಟ್ ಅಬ್ಜೆಕ್ಟ್ ಹೇಳೋಕ್ಕಿಂತ ಮೊದಲ ನಾನು ನಿಮಗೆ ಲೇಯರ್ಸ್ಗಳ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳಬೇಕು. ಈಗ ನಾನು ಲೇಯರ್ಸ್ಗಳನ್ನ ಏನು ಮಾಡಿದ್ದೀನಿ ಅಂದ್ರೆ ಎಲ್ಲ ಥರನೂ ಬೇರೆ ಬೇರೆಯಾಗಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ಎಕ್ಸಾಂಪಲ್ ನೀವು ನೋಡ್ಬೋದು, ನಮ್ಮದು ಇಮೇಜ್ ಲೇಯರ್ ಏನದ ರೆಡ್ ಕಲರ್ ಬಾಕ್ಸ್ ತೆಳಗದ ವಿಸಿಬಲ್ ಅದಕ್ಕೆ ಅದಂದ್ರೆ ರೆಡ್ ಕಲರ್ ಬಾಕ್ಸ್ ಇಷ್ಟ ಅದ, ಇಲ್ಲಿ ಎಂಟಿ ಅದ, ಅದಕ್ಕೆ ನಮ್ದು ಇದು ಇಮೇಜ್ ಕಾಣ್ತದ. ಇನ್ ಕೇಸ್ ನಾ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ನಿಮಗೆ ಈ ಥರ ಹ್ಯಾಂಡಲ್ಸ್ ಕಾಣ್ತಾವೆ. ಈ ಡಾಟ್ ಡಾಟ್ ಏನಿದಾವಲ್ಲ ಇವತ್ತಕ್ಕೆ ನಾವು ಹ್ಯಾಂಡಲ್ಸ್ ಅಂತೀವಿ. ಇದನ್ನು ಏನಾರು ಲೆಫ್ಟ್ ಸೈಡ್ ತೊಗೊಂಡು ಬಂದಂದ್ರೆ ನೀವು ನೋಡ್ಬೋದು ನಂದು ಇಮೇಜ್ ಇದ್ದದ ರೆಡ್ ಕಲರ್ ಬಾಕ್ಸ್ದ ಹಿಂದೆ ಹೋಗ್ತದೆ, ರೈಟ್. ಸೇಮ್ ಇದ್ದದ ನಾ ಇಲ್ಲೆಲ್ಲರೇ ಬಾಟಮ್ ಮತ್ತು ಟೆಕ್ಸ್ಟ್ ತೊಗೊಂಡು ಇದನ್ನೆಲ್ಲರ ಮ್ಯಾಲೆ ಹೋದಂದ್ರೆ ಇದು ರೆಡ್ ಕಲರ್ ಬಾಕ್ಸ್ ತೆಳಗೆ ಹೋಗೋದಿಲ್ಲ. ಯಾಕಂದ್ರೆ ನೀವು ನೋಡ್ಬೋದು ಬಾಟಮ್ ಲೇಯರ್ನದ್ದು ಎಲ್ಲದ ಟೆಕ್ಸ್ಟ್ ಲೇಯರು ಇಲ್ಲಿ ಮ್ಯಾಲದ, ಇದ್ರ ತೆಳಗೆ ಏನದ ಸರ್ಕಲ್ ಅದ, ಅದ್ರ ತೆಳಗೆ ಏನದ ರೆಡ್ ಬಾಕ್ಸ್ ಅದ. ಸೊ ಇದನ್ನ ಮ್ಯಾಲೆ ತೊಗೊಂಡು ಬನ್ನಿ, ಇದ್ರದ್ದು ಮ್ಯಾಲೆ ಬರ್ತದೆ, ಇದ್ರದ್ದು ಮ್ಯಾಲೆ ಬರ್ತದೆ. ಬಟ್ ನನ್ನ ಬಾಟಮ್ ಲೇಯರ್ ಮೇಲೆ ಏನದ ಟ್ರಯಾಂಗಲ್. ಸೊ ಇದನ್ನ ಎಲ್ಲೆಲ್ಲ ಮ್ಯಾಲೆ ತೊಗೋಕೆ ಹೋದಂದ್ರೆ ಆದ ಟೆಕ್ಸ್ಟ್ ಇದ್ದದ ಅದ್ರ ತೆಳಗೆ ಹೈಡ್ ಆಗ್ತದೆ. ಸೊ ಇನ್ ಕೇಸ್ ನೀ ಈ ಟೆಕ್ಸ್ಟ್ನ ಇಲ್ಲಿ ಸೆಂಟರ್ಗೆ ತೊಗೊಂಡು ಬರೋ ಇರ್ತೀರಂದ್ರೆ ನೀವು ಜಸ್ಟ್ ಇದನ್ನು ಹಿಡ್ಕೊಂಡು ಮೊದಲ ಟಾಪ್ದಾಗ ತೊಗೊಂಡು ಬರ್ರಿ, ಇದನ್ನೇನು ತೊಗೊಂಡು ಬರ್ರಿ, ಮ್ಯಾಲೆ ತೊಗೊಂಡು ಬರ್ರಿ. ಈಗ ಇದ್ದಿದ್ದ ವಿಸಿಬಲ್ ಅದ. ಸೊ ಈ ಟೈಪ್ದಾಗ ನೀವು ಏನು ಮಾಡ್ಕೋಬೇಕಂದ್ರೆ ಲೇಯರ್ಸ್ಗಳನ್ನ ಅರೇಂಜ್ ಮಾಡ್ಕೋಬೇಕು. ಕ್ಯಾನ್ವಾಸ್ ನೋಡಿ ನೀವು ಜಜ್ಮೆಂಟ್ ತೊಗೋಬೇಡ್ರಿ. ಲೇಯರ್ಸ್ಗಳು ಪೊಸಿಷನ್ಸ್ ಎಲ್ಲಿದ್ದಾವೆ ಅದನ್ನು ನೋಡ್ರಿ. ಜಸ್ಟ್ ನಿಮ್ಗೆ ಲೆಫ್ಟ್ ಕ್ಲಿಕ್ ಮಾಡೋದದ, ಅಲ್ಲಿಂದ ನೀವು ಡ್ರ್ಯಾಗ್ ಮಾಡಿ ಇವತ್ತನ್ನು ನೀವು ಅರೇಂಜ್ ಮಾಡ್ಕೋಬೋದು. ಯಾವ ಥರ ಬೇಕು ಆ ಥರ ನೀವು ಇದನ್ನು ಅರೇಂಜ್ ಮಾಡ್ಕೋಬೋದು. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇದನ್ನೊಂದು ಸರ್ತಿ ನೀವು ತಿಳ್ಕೊಂಡ್ರಂದ್ರೆ ಫೋಟೋಶಾಪ್ದಾಗ ನಿಮಗೆ ಮುಂದೆ ಎಲ್ಲ ಡಿಸೈನಿಂಗ್ಗಳ ಭಾಳ ಈಸಿ ಆಗ್ತಾವೆ. ಸೊ ನಾವು ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ಸ್ಮಾರ್ಟ್ ಅಬ್ಜೆಕ್ಟ್ ಲೇಯರ್ ಎದಕ್ಕೆ ಫೋಟೋಶಾಪ್ದಾಗ ಇಂಪಾರ್ಟೆಂಟ್ ಐತಿ, ಮತ್ತು ನೀವು ಫೋಟೋಶಾಪ್ ಏನು ಡಿಸೈನ್ ಮಾಡೋಕ್ಕಿಂತ ಮೊದಲ ನೀವು ಸ್ಮಾರ್ಟ್ ಅಬ್ಜೆಕ್ಟ್ ಏನಂತ ತಿಳ್ಕೊಳ್ಳಬೇಕು. ಸೊ ನಾವು ಇವಾಗ ಈ ಎಕ್ಸಾಂಪಲ್ದಾಗ ನೋಡೋಣ ಸ್ಮಾರ್ಟ್ ಅಬ್ಜೆಕ್ಟ್ ಅಂದ್ರೆ ಏನ, ನಾವು ಎದಕ್ಕೆ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ. ಈಗ ನೀವು ರೈಟ್ ಸೈಡ್ ಲೇಯರ್ದಾಗ ನೋಡ್ಬೋದು ನಮ್ಮ ಕಡೆ 3 ಲೇಯರ್ಸ್ ಇದಾವೆ. ಇದಾಗ ನಿಮ್ಗೆ ಹೇಳಿದಾಗ ಯಾವ ಥಂಬ್ನೇಲ್ಗೆ ಕಾರ್ನರ್ಗೆ ನಿಮ್ಗೆ ಐಕಾನ್ ಕಾಣಂಗಿಲ್ಲ ಅದಕ್ಕೆ ನಾವೇನಂತೀವಿ ಇಮೇಜ್ ಲೇಯರ್, ಇರ್ಲಿಕ್ಕಂದ್ರೆ ರಾಸ್ಟ್ರೈಸ್ ಲೇಯರ್. ನಮ್ಮ ಕಡೆ 2 ಇಮೇಜ್ ಲೇಯರ್ ಇದಾವೆ. ಒಂದೇನದ ಮೇಲೆ ಅದು ನಾವೇನಿದೆ ಅಂದ್ರೆ ಇಲ್ಲಿ ಐಕಾನ್ ಕಾಣತದೆ ಬಾಕ್ಸ್ ಗತ್ಲೆ, ಇದಕ್ಕೆ ನಾವೇನಂತೀವಿ ಸ್ಮಾರ್ಟ್ ಅಬ್ಜೆಕ್ಟ್ ಅಂತ. ಸ್ಮಾರ್ಟ್ ಅಬ್ಜೆಕ್ಟ್ ಲೇಯರ್ ಅದು 2 ಸೇಮ್ ಇಮೇಜ್ ಇದಾವೆ, ಬಟ್ ಒಂದು ಕಡೆ ಏನೈತಿ ಇಮೇಜ್ ಐತಿ, ಒಂದು ಕಡೆ ಸ್ಮಾರ್ಟ್ ಐತಿ. ಯಾವಾಗ ನೀವು ಬ್ಯಾನರ್ ಡಿಸೈನ್ ಅದ ಮಾಡ್ತಿರ್ತೀರಿ, ಯಾವಾಗ ನೀವು ಇಮೇಜನ್ನು ಇಂಪೋರ್ಟ್ ಮಾಡ್ಕೋತೀರಿ, ಆ ಇಮೇಜನ್ನು ನೀವು ಏನಾರೇ ಸ್ಕೇಲ್ ಅದನ್ನು ಸಣ್ಣದ ಮತ್ತು ಏನಾರೇ ಮಾಡಿ ಪ್ಲೇಸ್ ಅದ ಮಾಡೋದಿತ್ತಂದ್ರೆ ಆ ಸಿಚುವೇಶನ್ದಾಗ ನೀವು ಮೊದಲು ಏನು ಮಾಡ್ಕೋಬೇಕು, ರೈಟ್ ಕ್ಲಿಕ್ ಮಾಡಿ ಅದನ್ನು ನೀವು ಸ್ಮಾರ್ಟ್ ಅಬ್ಜೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಲಿಕ್ಕಂದ್ರೆ ಏನಾಗ್ತದೆ ಅಂದ್ರೆ ಈಗ ನಾ ಇಮೇಜ್ ಏನು ಮಾಡಿ ಇದನ್ನು ಸಣ್ಣದು ಮಾಡಿ, ನಾವು ಇನ್ನೂ ಏನು ಮಾಡಿನೋ ಅಫ್ಕೋರ್ಸ್ ಡೆಮೋನ್ಸ್ಟ್ರೇಷನ್ ಪರ್ಪಸ್ ಸಂಬಂಧ ಎಕ್ಸ್ಟ್ರೀಮ್ನ ಇದನ್ನ ಏನು ಮಾಡ್ತೀನಿ ಅಂದ್ರೆ ಸಣ್ಣದು ಮಾಡ್ತೀನಿ. ಆಮೇಲೆ ನಾ ಇದನ್ನು ಏನಾರೇ ನಿಮ್ಗೆ ಅನಿಸಿತು ಓಕೆಪ್ಪ ಇದು ಬ್ಯಾನರ್ದಾಗ ಭಾಳ ಸಣ್ಣದು ಅನ್ಸತೈತಿ ಇನ್ನೂ ದೊಡ್ಡದು ಮಾಡ್ನೋತ, ಯಾವಾಗ ನೀವು ಇಮೇಜನ್ನು ಇದನ್ನು ಮತ್ತೆ ನೀವು ಸ್ಕೇಲ್ ದೊಡ್ಡದು ಮಾಡ್ರಂದ್ರೆ ನಿಮ್ಮ ಇಮೇಜ್ ಇದ್ದಿದ್ದ ಪಿಕ್ಸಲೇಟ್ ಆಗ್ತೈತಿ. ಅದ ನಾನು ಸ್ಮಾರ್ಟ್ ಅಬ್ಜೆಕ್ಟ್ ಮಾಡಿದ್ನಂದ್ರೆ ಮೊದಲು ರೈಟ್ ಕ್ಲಿಕ್ ಮಾಡಿ ನಿಮ್ಗೆ ಹೇಳಿದ್ದಿಲ್ಲ, ರೈಟ್ ಕ್ಲಿಕ್ ಮಾಡೋದದ ಟೆಕ್ಸ್ಟ್ ಕಡೆ ಇಲ್ಲಿ ಬರ್ರಿ, ರೈಟ್ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಏನು ಸಿಗ್ತದೆ ಅಂದ್ರೆ ಕನ್ವರ್ಟ್ ಟು ಸ್ಮಾರ್ಟ್ ಅಬ್ಜೆಕ್ಟ್. ಕನ್ವರ್ಟ್ ಟು ಸ್ಮಾರ್ಟ್ ಅಬ್ಜೆಕ್ಟ್ ಅಂತ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗ್ತದೆ. ಇದನ್ನು ನೀವು ಕ್ಲಿಕ್ ಮಾಡ್ರಂದ್ರೆ ಇದು ಕನ್ವರ್ಟ್ ಆಗ್ತದೆ. ಇವಾಗ ನೀವು ಇದನ್ನು ಸಣ್ಣದ ದೊಡ್ಡದ ಮಾಡ್ಬೋದು. ಸೇಮ್ ಎಕ್ಸಾಂಪಲ್ ಈಗ ಆಲ್ರೆಡಿ ಪಿಕ್ಸಲೇಟ್ ಆಗಿದೆ. ಇದನ್ನು ಮೊದಲ ಈಗ ಸ್ಮಾರ್ಟ್ ಅಬ್ಜೆಕ್ಟ್ ಮಾಡಿ ಆಮೇಲೆ ನಾ ಇದನ್ನು ಏನಾರೇ ಸಣ್ಣದಾದ ಮಾಡಿದ್ರೆ ಇನ್ನೂ ಎಕ್ಸ್ಟ್ರೀಮ್ ಸಣ್ಣದು ಮಾಡ್ತೀನಿ. ಈಗ ನಾ ಈ ಇಮೇಜನ್ನು ದೊಡ್ಡದು ಮಾಡಿದ್ರೆ ನೀವು ನೋಡ್ಬೋದು ಕ್ವಾಲಿಟಿ ಸೇಮ್ ಹೆಂಗಿತ್ತಲ್ಲ ಅದೇ ಟೈಪ್ ಇರ್ತದೆ, ಪಿಕ್ಸಲೇಟ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಯಾವುದೋ ಇಮೇಜನ್ನು ನೀವು ಫೋಟೋಶಾಪ್ದಾಗ ಇಂಪೋರ್ಟ್ ಮಾಡಿರಿ, ಅದನ್ನು ನೀವು ಸ್ಕೇಲ್ ಅದ ಮಾಡೋರು ಇದ್ರಂದ್ರೆ ಐ ರೆಕಮೆಂಡ್ ನೀವು ಅದನ್ನು ಸ್ಮಾರ್ಟ್ ಅಬ್ಜೆಕ್ಟ್ ಮಾಡಬೇಕು. ಇನ್ ಶಾರ್ಟ್ದಾಗ ಹೇಳ್ಬೇಕಂದ್ರೆ ಸ್ಮಾರ್ಟ್ ಅಬ್ಜೆಕ್ಟ್ ಇದೊಂದು ಲಾಕರ್ ಇದ್ದಂಗೆ. ಸೊ ಎಕ್ಸಾಂಪಲ್ ನೀವು DSLR ನೀವು ಏನಾರ ಫೋಟೋ ತೆಗೆದ್ರಂದ್ರೆ ಅದ್ರೊಳಗೆ 6000 × 4000 ಪಿಕ್ಸೆಲ್ ಇರ್ತಾವೆ, ಆಲ್ಮೋಸ್ಟ್ 20,000 ಪಿಕ್ಸೆಲ್ ಇರ್ತಾವೆ. ಅದನ್ನು ಏನಾರ ಇಲ್ಲಿ ಫೋಟೋಶಾಪ್ದಾಗ ಬಂದು
ರೈಟ್ ಕ್ಲಿಕ್ ಮಾಡಿ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಅಂದ್ರೆ ಫೋಟೋಶಾಪ್ ಗೊತ್ತಾಗ್ತದಕ್ಕೆ ಓಕೆಪ್ಪ ಇವ್ರು ನನಗೆ 20,000 ಪಿಕ್ಸೆಲ್ ಕೊಟ್ಟಿದ್ದಾರೋ ಅದನ್ನು ಪ್ರಿಸರ್ವ್ ಇಟ್ಕೋಬೇಕು. ಯಾವಾಗ ನೀವು ಅದನ್ನು ಸಣ್ಣದ ಮತ್ತು ದೊಡ್ಡದ ಮಾಡ್ತಿರಲ್ಲ ಅದ್ರೊಳಗಿನ ಒಂದೂ ಪಿಕ್ಸೆಲ್ ಇದ್ದಿದ್ದ ಮಿಸ್ ಆಗಂಗಿಲ್ಲ, ಅದಂದ್ರೆ ಡಿಟೆಕ್ಟ್ ಆಗಂಗಿಲ್ಲ, ಕಟ್ ಆಗಂಗಿಲ್ಲ. ಅದನ್ನು ನೀವು ಇಮೇಜ್ ಲೇಯರ್ ಅಷ್ಟೇ ಇಟ್ಕೊಂಡು ನೀವು ಸಪೋಸ್ ಇದು 20,000 ಪಿಕ್ಸೆಲ್ಸ್ ಇದಾವೆ ಎಕ್ಸಾಂಪಲ್ದಾಗ. ಇದೇನಿದೆ ಅಂದ್ರೆ ನೀವು ರೈಟ್ ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ರ್ಯಾಸ್ಟ್ರೈಸ್ ಲೇಯರ್ ಮಾಡ್ತೀನಿ. ಈಗ ನಾ ಅದನ್ನು ಏನಾರ ಸಣ್ಣದು ಮಾಡ್ತೀನಿ ಅಂದ್ರೆ ಇವೆಷ್ಟಾವುದು ಆಲ್ಮೋಸ್ಟ್ ಒಂದು 500 ಪಿಕ್ಸೆಲ್ಸ್ ಉಳಿತಾವ. ಈಗ ನೀವು ದೊಡ್ಡದು ಮಾಡೋ ಮುಂದೆ ಫೋಟೋಶಾಪ್ ಏನು ಮಾಡ್ತದೆ ಅಂದ್ರೆ ಅದ 500 ಪಿಕ್ಸೆಲನ್ನು ಎನ್ಲಾರ್ಜ್ ಮಾಡ್ತದೆ. ಅದಕ್ಕೆ ನಿಮ್ಮ ಪಿಕ್ಸೆಲ್ಸ್ಗಳು ಇವ ಬ್ಲರ್ ಕಾಣ್ತಾವೆ. ಸೊ ಯಾವಾಗಲೂ ನೀವು ನೆನಪಿಟ್ಕೋರಿ, ಇಮೇಜನ್ನು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಫೋಟೋಶಾಪ್ದಾಗ ಅದನ್ನು ಸಣ್ಣದ ಮತ್ತು ದೊಡ್ಡದು ಮಾಡ್ಕೋರಿ. ಎನಿ ಟೈಮ್ ನೀವು ಯಾವುದೋ ಇಮೇಜ್ಲನ್ನು ರೈಟ್ ಕ್ಲಿಕ್ ಮಾಡಿ ಸ್ಮಾರ್ಟ್ ಆಬ್ಜೆಕ್ಟ್ ಅಂತ ಮಾಡ್ಬೋದು, ಮತ್ತು ಸ್ಮಾರ್ಟ್ ಆಬ್ಜೆಕ್ಟ್ ಲೇಯರ್ ಇದ್ದಿದ್ದನ್ನು ರೈಟ್ ಕ್ಲಿಕ್ ಮಾಡಿ ನೀವು ರಾಸ್ಟ್ರೈಸ್ ಲೇಯರ್ ಅಂತ ಮಾಡ್ಕೋಬೋದು. ನೆನಪಿಟ್ಕೋರಿ, ರಾಸ್ಟ್ರೈಸ್ ಲೇಯರ್ ಅಂದ್ರೆ ಇಮೇಜ್ ಲೇಯರ್, ಸ್ಮಾರ್ಟ್ ಆಬ್ಜೆಕ್ಟ್ ಇದೊಂದು ಬ್ಯಾಂಕ್ ಲಾಕರ್ ಗತ್ಲೆ ಇದನ್ನು ನಿಮ್ಮ ಪಿಕ್ಸೆಲ್ಗಳನ್ನು ಪ್ರಿಸರ್ವ್ ಮಾಡಿ ಇಟ್ಕೋತೈತಿ.